ಹಲೋ, ನಮಸ್ಕಾರ ಎಲ್ರಿಗೂ. ಹೀರೆಕಾಯಲ್ಲಿ ಕಾಮನ್ ಆಗಿ ದೋಸೆ, ಪಲ್ಯ ಅಥವಾ ಬಜ್ಜಿ ಇದೆಲ್ಲಾನು ತಿಂದಿದ್ದೀರಾ. ಆದ್ರೆ ಪರೋಟ ಯಾವತ್ತಾದ್ರೂ ತಿಂದಿದ್ದೀರಾ? ಇದು ಹೀರೆಕಾಯಲ್ಲಿ ಮಾಡಿರೋದು ಅಂತ ಹೇಳಿ ಯಾರಿಗೂ ಗೊತ್ತಾಗಲ್ಲ. ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಹಾಗಿದ್ರೆ ಇದನ್ನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ದಲಾಲ್ಸ್ ಡೆಲಿಕಸಿಗೆ ಸ್ವಾಗತ. ಮೊದಲಿಗೆ ಒಂದು ಬೌಲಲ್ಲಿ ಗೋಧಿ ಹಿಟ್ಟನ್ನ ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮುಷ್ಟಿ ಹಿಡಿದ್ರೆ ಉಂಡೆ ತರ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತಾ ಚೆನ್ನಾಗಿ ಕಲ್ಸ್ಕೋಬೇಕು. ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಮೆತ್ತಗೆ ನೀವು ಕಲ್ಸ್ಕೋಬೇಕಾಗತ್ತೆ. ಇಲ್ದೆ ಹೋದ್ರೆ ಸ್ಟಫಿಂಗ್ ಎಲ್ಲ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ನೋಡಿ, ಇಷ್ಟು ಮೆತ್ತಗೆ ಕಲ್ಸ್ಕೊಂಡಿದ್ದೀನಿ ಹಿಟ್ಟನ್ನ. ಇದೊಂದು 15 ನಿಮಿಷ ನೆನೆಯಕ್ ಬಿಡ್ಬೇಕು. ಅಲ್ಲಿವರೆಗೂ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು 3 ಸಣ್ಣ ಸಣ್ಣ ಹೀರೆಕಾಯಿನ ತಗೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಮುಳ್ಳಿನ ತರ ಬಂದಿರುತ್ತಲ್ಲ, ಅದನ್ನಷ್ಟೇ ತಕ್ಕೊಂಡು ಚೆನ್ನಾಗಿ ತೊಳ್ಕೊಂಡು ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಈಗ ಇದರ 2 ತುದಿಗಳನ್ನ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಇದನ್ನೇ ಚೂರು ಕಚ್ಚಿ ನೋಡ್ಬೇಕು. ಕೆಲವೊಂದು ಹೀರೆಕಾಯಿ ಕಹಿ ಇರುತ್ತೆ. ಅಕಸ್ಮಾತ್ ಕಹಿ ಇದ್ರೆ ಅದನ್ನ ಯೂಸ್ ಮಾಡಬಾರ್ದು, ತೆಗೆದು ಬಿಡ್ಬೇಕು. ಹೀರೆಕಾಯಿಗಳನ್ನ ಈ ರೀತಿ ತುರಿದು ತಗೊಳ್ತಾ ಇದ್ದೀನಿ. ತುರಿದಿದ್ದೆಲ್ಲ ಆದ್ಮೇಲೆ ಇದ್ರ ನೀರ್ನ ತೆಕ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀರ್ನ ತೆಗೆದೇ ಇದ್ರೆ ಸ್ಟಫಿಂಗ್ ಹೇಗ್ ಮಾಡ್ಕೊಳ್ಳೋದು ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು. ಅದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಮುಂದೆ ಹೇಳ್ತಾ ಹೋಗ್ತೀನಿ. ಅಕಸ್ಮಾತ್ ನೀರ್ನ ತೆಗೆದ್ರೆ ಅದರಲ್ಲಿರೋ ವೈಟಮಿನ್ಸ್ ಎಲ್ಲ ಹೊರಟೋಗುತ್ತೆ. ಈಗ ಒಂದು ಬಾಣ್ಲೆಗೆ 2 ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕೊಂಡು ಅರ್ಧ ಸ್ಪೂನ್ ಜೀರಿಗೆ, 3 ಹಸಿಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಕೊಂಡು ತಗೊಂಡಿದ್ದೀನಿ. ಈಗ ಸಣ್ಣದಾಗಿ ಹೆಚ್ಕೊಂಡಿರೋ 2 ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳಿ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. ಈರುಳ್ಳಿಯ ಹಸಿವಾಸನೆ ಎಲ್ಲ ಹೋದ್ಮೇಲೆ ತುರಿದಿಟ್ಕೊಂಡಿರೋಂಥ ಹೀರೆಕಾಯಿನ ಹಾಕೊಳ್ತಾ ಇದ್ದೀನಿ. ಇದ್ರದ್ದು ಕೂಡ ಹಸಿವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ ಇದಿಷ್ಟನ್ನು ಹಾಕೊಂಡು ಕಲಿಸ್ಕೊಂಡಿದ್ದಾದ್ಮೇಲೆ ಈಗ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ಒಂದು ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಇದನ್ನ ಹಾಕೋದ್ರಿಂದ ಮಸಾಲೆಗೆ ಒಂದು ಥಿಕ್ನೆಸ್ ಬಂದು ಸ್ಟಫಿಂಗ್ ಮಾಡಕ್ಕೆ ಈಸಿ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ. ಇದಕ್ಕೆ ಜಾಸ್ತಿ ಮಸಾಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಇಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಇದನ್ನ ಯೂಸ್ ಮಾಡಬೇಕು, ಇಲ್ದೆ ಹೋದ್ರೆ ನೀರ್ ಬಿಟ್ಕೊಳ್ಳುತ್ತೆ. ನೋಡಿ, ಇದು ಪೂರ್ತಿಯಾಗಿ ಆರಿದ್ಮೇಲೆ ಎಷ್ಟು ಗಟ್ಟಿಯಾಗಿದೆ ಅಂತ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಉಂಡೆ ಕಟ್ಟಕ್ಕೆ ತುಂಬಾ ಈಸಿ ಆಗುತ್ತೆ. ಇಷ್ಟು ಕ್ವಾಂಟಿಟಿಲಿ ಒಂದು 5 ಪರೋಟ ಆರಾಮಾಗಿ ಆಗುತ್ತೆ. ನೋಡಿ, ಇಷ್ಟು ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಹಿಟ್ಟನ್ನು ತುಂಬಾ ಚೆನ್ನಾಗಿ ನೆಂದಿದೆ. ಇದನ್ನು ಕೂಡ ಉಳ್ಳೆಗಳನ್ನಾಗಿ ಮಾಡಿ ತಗೊಳ್ತಾ ಇದ್ದೀನಿ. ಸ್ಟಫಿಂಗ್ ಗಿಂತ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಅಂದ್ರೆ ಹಿಟ್ಟು ಒಂದಿದ್ರೆ ಸ್ಟಫಿಂಗ್ ಅದರ 3/4 ಭಾಗ ಇರಬೇಕು. ನೋಡಿ, ಇಷ್ಟು. ಈಗ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಲಟ್ಟಿಸ್ಕೊಂಡು ಆಮೇಲೆ ಸ್ಟಫಿಂಗ್ನ ಇಡಬೇಕು. ಹೀರೆಕಾಯಿ ಜಾಸ್ತಿ ಇಷ್ಟ ಪಡದೇ ಇರೋರ್ಗೆ ಈ ರೀತಿ ನೀವು ಮಾಡಿ ಕೊಡ್ಬೋದು. ಇದು ಹೀರೆಕಾಯಿನಲ್ಲೇ ಮಾಡಿರೋದು ಅಂತ ಹೇಳಿ ಸ್ವಲ್ಪನೂ ಗೊತ್ತಾಗಲ್ಲ. ಮಕ್ಕಳಿಗೆ ಟಿಫನ್ ಬಾಕ್ಸ್ಗೆಲ್ಲ ಇದನ್ನ ನೀವು ಆರಾಮಾಗಿ ಹಾಕೊಡ್ಬೋದು. ಹೀರೆಕಾಯಿನಲ್ಲಿ ವೈಟಮಿನ್ ಎ, ಸಿ ಹಾಗೆ ಕೆ ಇರುತ್ತೆ. ಮೆಗ್ನೀಷಿಯಂ ಹಾಗೆ ಐರನ್ ಕಂಟೆಂಟು ತುಂಬಾ ಚೆನ್ನಾಗಿರುತ್ತೆ. ಕೂದಲಿಗೆ ಹಾಗೆ ಸ್ಕಿನ್ಗಂತೂ ತುಂಬಾನೇ ಒಳ್ಳೇದು. ಇದಕ್ಕೆ ಪ್ರೀಮೆಚೂರ್ ಗ್ರೇ ಹೇರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಇದೆ. ಇಷ್ಟೆಲ್ಲ ವೈಟಮಿನ್ಸ್ ಇರುವಾಗ ಇದ್ರಲ್ಲಿರೋ ನೀರ್ನೆಲ್ಲ ಹಿಂಡಿ ತೆಗೆದ್ರೆ ಹೇಗೆ ಹೇಳಿ? ಹಿಂಡಿರೋ ನೀರ್ನ ಮತ್ತೆ ಯಾವ್ದಕ್ಕಾದ್ರೂ ಯೂಸ್ ಮಾಡ್ತೀನಿ ಅಂದ್ರೆ ಓಕೆ, ಆದ್ರೆ ಹಾಗೆ ಚಲ್ತೀನಿ ಅಂತಂದ್ರೆ ಖಂಡಿತ ಬೇಡ. ಓಕೆ, ಈಗ ಸ್ಟಫಿಂಗ್ ಮಾಡ್ಕೊಂಡು ಈ ರೀತಿ ಒತ್ಕೊಳ್ತಾ ಇದ್ದೀನಿ. ನೋಡಿ, ಸ್ಟಫಿಂಗ್ ಎಲ್ಲ ಪೂರ್ತಿಯಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಇದೇ ರೀತಿ ನಾನು ಆಲೂ ಪರೋಟ ಕೂಡ ಮಾಡಿ ತೋರಿಸಿದ್ದೀನಿ. ಅದರಲ್ಲಿ ನಾನು ಸ್ಟಫಿಂಗ್ ಹೀಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದು ಹೇಗೆ ಅನ್ನೋ ಟ್ರಿಕ್ನ ಹೇಳ್ಕೊಟ್ಟಿದ್ದೀನಿ. ಮೇಲ್ಗಡೆ ಕಾಣಿಸ್ತಿರೋ ಐ ಬಟನ್ ಮೇಲೂ ನೀವು ಕ್ಲಿಕ್ ಮಾಡ್ಬೋದು, ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಅದರ ಲಿಂಕ್ನ ಕೊಟ್ಟಿದ್ದೀನಿ. ಇದನ್ನ ನೀವು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು, ಇಲ್ಲದೆ ಹೋದ್ರೆ ಹಸಿ ಹಿಟ್ಟು ಹಾಗೆ ಉಳ್ಕೊಳ್ಳುತ್ತೆ. ಎಣ್ಣೆ ಅಥವಾ ತುಪ್ಪ ಹಾಕಿ ನೀವು ಇದನ್ನ ಬೇಯಿಸ್ಕೋಬಹುದು. ಈ ಒಂದು ಯುನೀಕ್ ಆಗಿರೋ ಹೊಸ ರೆಸಿಪಿನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಈಗ ಪರೋಟ 2 ಸೈಡ್ ತುಂಬಾ ಚೆನ್ನಾಗಿ ಬೆಂದಿದೆ.
ಇದೇ ರೀತಿ ಎಲ್ಲ ಪರೋಟಗಳನ್ನು ನಾನು ಮಾಡಿ ತಗೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಇದನ್ನ ನೀವು ಹಾಗೆ ತಿನ್ಬೋದು, ಇಲ್ಲದೆ ಹೋದರೆ ಮೊಸರಿನ ಜೊತೆ ಸಾಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ಟಫಿಂಗ್ ಎಲ್ಲ ಕಡೆ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಆಲೂ ಪರೋಟ ವಿಡಿಯೋ ಒಂದ್ಸತಿ ನೋಡಿ, ಅದರಲ್ಲಿ ನಿಮಗೆ ಈ ಟ್ರಿಕ್ ಗೊತ್ತಾಗುತ್ತೆ. ಹಾಗೆ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.